ಹಲೋ ಗೆಳೆಯರೇ, ಮತ್ತೊಂದು ಪ್ರೊಫೈಲ್ಗೆ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತು ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವಳ ಹೆಸರು ಸೌಜನ್ಯ ಪಿ ಅಂತ. ಸೊ ಹೆಸರಿಗೆ ತಕ್ಕಾಗಿರ್ತಕ್ಕಂಥ ಗುಣ, ವ್ಯಕ್ತಿತ್ವ, ಜನರೊಂದಿಗೆ ಹೊಂದಿಕೊಂಡು ಹೋಗುವಂಥ ಒಂದು ಗುಣ ಹೊಂದಿರತಕ್ಕಂಥ ಸೌಜನ್ಯ. ಅವಳ ವಯಸ್ಸು 27 ವರ್ಷ. ಹೌದು, 30 ವರ್ಷ ಆಗೋದಕ್ಕೆ ಹತ್ರನೇ ಬಂತು. ಬಟ್ ಏನು ಮಾಡೋಕ್ಕಾಗತ್ತೆ, ಒಬ್ಬರ ಜೊತೆ ಸಂಬಂಧ ಬೆಳೆಸಬೇಕು ಅಂತಂದರೆ 100 ಸಲ ಯೋಚನೆ ಮಾಡಬೇಕಾಗಿರುತ್ತೆ. ಹಾಗಾಗಿನೇ ಸ್ವಲ್ಪ ಲೇಟ್ ಆಯಿತು ಮದುವೆ ಆಗೋದಕ್ಕೆ. ವಾಸವಾಗಿರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ಎಂಬ ಒಂದು ತಾಲೂಕಿನಲ್ಲಿ ವಾಸವಾಗಿರೋದು. ಸಾಗರ ತುಂಬ ಅಂದರೆ ಪ್ರಕೃತಿಯ ತಾಣವಾಗಿರ್ತಕ್ಕಂಥ ಒಂದು ಊರಾಗಿರೋದು. ಈಕೆ ಹೈಟು ಬಂದು 5.5 ಅಡಿ ಹೈಟು, ಬಣ್ಣ ಬಂದು ಕಂದು ಬಣ್ಣ, ರಾಶಿ ಬಂದು ಮೀನ ರಾಶಿ ಆಗಿರೋದು ಮತ್ತು ನಕ್ಷತ್ರ ಬಂದು ಉತ್ತರ ಭಾದ್ರ ನಕ್ಷತ್ರ. ಸೊ ಅಡಿಕೆ ತೋಟದ ಒಂದು ಲೆಕ್ಕ ನಿರ್ವಹಣಾ ಕೇಂದ್ರದಲ್ಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಸೌಜನ್ಯ. ನೀವು ಇವರ ಫೋಟೋ ಸಮೇತ ಮಾಹಿತಿನ ನೋಡ್ಕೊಳ್ಬೋದು. ಒಳ್ಳೆಯ ಹುಡುಗಿ ಅಂದರೆ ಏನನ್ನು ಇಷ್ಟಪಡ್ತಾಳೆ ಅಂದರೆ ಗುಣವಂತ ಹುಡುಗನ ಇಷ್ಟಪಡ್ತಾಳೆ ಸ್ನೇಹಿತರೆ. ಆ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥ ಹುಡುಗನ ಕ್ವಾಲಿಟಿ ಹೆಂಗಿರಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ. ಇವರ ಕುಟುಂಬದ ಮಾಹಿತಿ ನೋಡೋದಾದರೆ, ತಂದೆಯವರು ಅಡಿಕೆಯ ತೋಟದಲ್ಲಿ ಕೆಲಸಗಾರರು, ತಾಯಿಯವರು ಇಲ್ಲ ಸ್ನೇಹಿತರೆ, ತೀರ್ಕೊಂಡು ಹೋಗ್ತಾರೆ 3 ವರ್ಷಗಳ ಹಿಂದೆ. ಒಬ್ಬ ಅಕ್ಕ ಮದುವೆಯಾಗಿ ಅವನ ಗಂಡನ ಮನೆಯಲ್ಲಿ ವಾಸವಾಗಿದ್ದಾಳೆ ಅವಳು. ಸೊ ಮಲೆನಾಡ ಸಂಪ್ರದಾಯ ಕುಟುಂಬಕ್ಕೆ ಒಬ್ಬ ಒಳ್ಳೆಯ ಪರಿಸರ ಸ್ನೇಹಿ ಹುಡುಗ ಬೇಕಾಗಿದ್ದಾರೆ. ಹುಡುಗ ನಂಬರ್ 1 ಒಳ್ಳೆಯ ಆರೋಗ್ಯ ಇರತಕ್ಕಂಥ ವಯಸ್ಕ ಹುಡುಗ ಆಗಿರಬೇಕು. ಸೊ ನೋಡಿ, ಸ್ವಲ್ಪ ದಪ್ಪ ಇದ್ದು ಹೊಟ್ಟೆ ಬಿಟ್ಟಿರ್ತಕ್ಕಂಥ ಹುಡುಗನ್ನ ನಾನೇನಾದರೂ ಮದುವೆ ಆದರೆ ನನ್ನ ಅಡಿಕೆ ತೋಟ ಜೊತೆಗೆ ನಾನು ಮಾಡ್ತಕ್ಕಂಥ ಕೆಲಸಕ್ಕೆ ಅವರಿಂದ ಏನೂ ಕೂಡ ಹೆಲ್ಪ್ ಆಗಲ್ಲ. ಸೊ ಫಿಟ್ ಆ್ಯಂಡ್ ಫೈನ್ ಆಗಿರ್ತಕ್ಕಂಥ ಅಂದರೆ ಜಿಮ್ ಮಾಡ್ತಕ್ಕಂಥ ಹುಡುಗ ಜೊತೆಗೆ ಒಳ್ಳೆಯ ಆರೋಗ್ಯ ಇರ್ತಕ್ಕಂಥ ಹುಡುಗ ಇದ್ದರೆ ನಮಗೆ ಓಕೆ ಅಂತ ಅನಿಸುತ್ತಲ್ವಾ. ಸೊ ಇದೊಂದು ಮ್ಯಾಟ್ರ್ ಹೇಳ್ತಕ್ಕಂಥದ್ದು. ಹಾನೆಸ್ಟ್ ಎರ್ನಿಂಗ್ ಆ್ಯಂಡ್ ಒಳ್ಳೆಯ ಯಾವ ಕೆಲಸ ಆಗಿದ್ದರೂ ಕೂಡ ಸತ್ಯವಾಗಿ ದುಡಿದು ಸಂಪಾದನೆ ಮಾಡ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಅಂದರೆ ಹಾನೆಸ್ಟ್ ಎರ್ನಿಂಗ್ ಅಂದರೆ ಸೊ ನಿಷ್ಠೆಯಿಂದ ದುಡ್ಡನ್ನು ಸಂಪಾದಿಸಬೇಕು. ನೀವು ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಜಾಬು ಸೆಕೆಂಡ್ರಿ ಆಯಿತಾ, ನಿಷ್ಠೆಯಿಂದ ದುಡ್ಡನ್ನು ಸಂಪಾದಿಸುವಂತಹ ಒಂದು ಗುಣ ನಿಮ್ಮ ಹತ್ರ ಇರಬೇಕು ಅಂತ ಈಕೆಯ ಒಂದು ಆಸೆ. ತಿಂಗಳಿಗೆ ರೆಗ್ಯುಲರ್ ಸ್ಯಾಲ್ರಿ ಬರಬೇಕು. ಮನೆಯವರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ವ್ಯಕ್ತಪಡಿಸಿಕೊಂಡಿರಬೇಕು. ಮನೆಯವರ ಜೊತೆ ಒಳ್ಳೆಯ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಪಲ್ಲಿ ಗಟ್ಟಿಯಾಗಿರಬೇಕು, ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಂಡಿರಬೇಕು ಅನ್ನೋದು ಈಕೆಯ ಆಸೆ. ಸೊ ಇಷ್ಟಕ್ಕೆ ಮುಗ್ದೋಗಲ್ಲ, ನಿಮ್ಮನ್ನು ಡೈರೆಕ್ಟಾಗಿ ಕರೆಸ್ಕೊಂಡು ಮಾತಾಡಿ ಇವರ ಡಿಸಿಷನ್ ಹೇಳ್ತಾರೆ. ಸೊ ಸದ್ಯಕ್ಕೆ ಈ ಪಾಯಿಂಟ್ಗಳನ್ನು ಒಪ್ಪಿಕೊಳ್ಳುವಂಥ ಹುಡುಗ ನೀವೇನಾದರೂ ಆಗಿದ್ದರೆ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐ ಡಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐ ಡಿ ಕೊಟ್ಟಿದ್ದೇವೆ. ಅಲ್ಲಿಗೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸುವ ಮೂಲಕ ಈಕೆಯ ಮಾಹಿತಿ ನೀವು ಪಡೆದುಕೊಳ್ಬೋದು. ಬಟ್ ಆಫರ್ಸ್ ಇದೆ. ಆಫರ್ ನಂಬರ್ 1, ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಇದೊಂದು ಕಾರು ವರದಕ್ಷಿಣೆಯಲ್ಲಿ ಸಿಗ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಏನಕ್ಕೆ ಕಾರನ್ನೇ ಕೊಡ್ತಾ ಇದ್ದಾರೆ ಅಂತಂದರೆ, ಲಿಟ್ರಲಿ ಈಗಿನ ಒಂದು ಜನ್ರೇಷನಲ್ಲಿ ಎಲ್ಲರೂ ಕೂಡ ಹೈಫೈ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ನಾವು ಎಷ್ಟು ದಿನ ಅಂತ ಬಡವರಾಗಿರಬೇಕು, ನಮ್ಮದು ಲೈಫ್ ಇದೆ, ಲೈಫ್ನ ಈ ರೀತಿ ಆ ರೀತಿ ಅಂತ ಲೀಡ್ ಮಾಡಬೇಕು ಅನ್ನೋದು ಆಸೆ ಪಡ್ತಕ್ಕಂಥದ್ರಲ್ಲಿ ಈ ಒಂದು ಸೌಜನ್ಯ ಅವರು 1ನೇ ಸ್ಥಾನ ಅಂತ ಹೇಳಿರೋದು ಸ್ನೇಹಿತರೆ. ಈಕೆ ಹತ್ರ ಇರ್ತಕ್ಕಂಥ ಗಾಡಿ ಮಾರುತಿ XLS ಅಂತ ಗಾಡಿ. ಇಂಜಿನ್ ಬಂದು 1462 CC ಇಂಜಿನ್, ಪೆಟ್ರೋಲ್ ವೇರಿಯಂಟ್. ಟಾಪ್ ಸ್ಪೀಡ್ 165 ಇಂದ 170 ಕಿಲೋಮೀಟರ್ವರೆಗೂ ಹೋಗುತ್ತೆ. ಇದೊಂದು ಗಾಡಿ ನಿಮಗೆ ಸಿಗ್ತಕ್ಕಂಥದ್ದು. ಮೈಲೇಜಿಂಗ್ ಬಂದರೆ 19ರಿಂದ 21 ಮೈಲೇಜಿಂಗ್ ಕಿಲೋಮೀಟರ್ ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಫರ್ಮೇಷನ್ ಮ್ಯಾನ್ಯುವಲಿ ಆಟೋಮೆಟಿಕಲಿ ಇರ್ತಕ್ಕಂಥದ್ದು. 6 ಸೀಟ್ಗಳ MVP ಗಾಡಿಯಾಗಿರೋದು. ರಿವ್ಯೂ ಬಂದರೆ ಪ್ರೀಮಿಯಂ ಫ್ಯಾಮಿಲಿ ಕಾರ್ ಆ್ಯಂಡ್ ಕೆಪಾಸಿಟಿ ಸೀಟ್ಸ್ ಆ್ಯಂಡ್ ಸ್ಮೂತ್ ಮೈಲೇಜಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥದ್ದು. ಇದೊಂದು ಒಳ್ಳೆಯ ಹೈಜೆನಿಕ್ ಕಾರು. ಸೊ ಆಕೆ ಕೊಡ್ತಕ್ಕಂಥದ್ದು ಕಾರಣ ನಂಬರ್ 1, ಲೈಫ್ನಲ್ಲಿ ಎಲ್ಲ ರೀತಿಯಲ್ಲಿ ಎಂಜಾಯ್ ಮಾಡಬೇಕು. ನನ್ನ ದುಡ್ಡು ನನ್ನ ಹತ್ರ ಖಾಲಿ ಆಗುತ್ತೆ. ಇವಾಗ ನಾನು ಕಾರ್ ಇಸ್ಕೊಟ್ರೆ ಅದು ಕೊನೆವರೆಗೂ ಇರುತ್ತೆ, ನೆನಪಿಗೂ ಇರುತ್ತೆ, ನಿನ್ನ ಫ್ಯಾಮ್ಲಿಗೂ ನನ್ನ ಫ್ಯಾಮಿಲಿಗೂ ಯೂಸ್ ಆಗುತ್ತೆ ಅಂತ ಹೇಳಿರೋದು. ಸೊ ಈ ರೀತಿ ಕಾಣಿಸುತ್ತೆ ಮಾರುತಿ XL16 ಕಾರು. ನಿಮಗೆ ಬೇಕಾಗಿದ್ದರೆ ಅವರು ಹೇಳಿರ್ತಕ್ಕಂತಹ ಡೀಟೇಲ್ಸ್ಗಳನ್ನು ಅಂದರೆ ಈ ರೀತಿ ಇರಬೇಕು ಹುಡುಗ, ಈ ರೀತಿ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಅದೆಲ್ಲನೂ ಕೂಡ ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡಿಕೊಂಡು ಆಕೆಯ ಜೊತೆ ಸಂಬಂಧನ ಬೆಳೆಸಬೇಕು ನೀವು. ಆವಾಗ ಮಾತ್ರ ಅವರ ಕಡೆಯಿಂದ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಸೊ ಈ ಒಂದು ಸೀಟು ಏನು ನೋಡ್ತಿದ್ದೀರಾ, ಹೈಜೆನಿಕ್ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಬ್ಲೂ ಸೀಟ್ ಇದು ಆಯಿತಾ. ಬ್ಲೂ ಕಲರ್ ಸೀಟ್, ಕ್ವಾಲಿಟಿ ಡಿಸೈನ್ ಮತ್ತು ಈಕ್ವಾಲಿಟಿ ಅಲ್ಲಿ ಬರ್ತಕ್ಕಂತಹ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿರ್ತಕ್ಕಂಥ ಗಾಡಿಯ ಡಿಸೈನ್. ಮತ್ತು ಇಲ್ಲಿ ಸ್ಟೇರಿಂಗ್ ಸಿಸ್ಟಮ್ ವಿತ್ TVS ಸಿಸ್ಟಮ್. ಇಲ್ಲಿ AC ನೋಡ್ತಾ ಇದ್ದೀರಾ, ಕಂಟ್ರೋಲೆಬಲ್ ಸ್ಪೇಸ್, AC ಸ್ಪೇಸ್ ಆಗಿರ್ತಕ್ಕಂಥದ್ದು. ಏರ್ ಬ್ಯಾಗ್ ಮತ್ತು ಕಂಡೀಷನ್ ಗಾಡಿ ನಿಮಗೆ ಬೇಕಾಗಿದ್ದರೆ
ಅವರು ಹೇಳಿರ್ತಕ್ಕಂತಹ ಬಯೋಡಾಟಾ ಮತ್ತು ಅವರು ಹೇಳಿರ್ತಕ್ಕಂತಹ ಇನ್ಫಾರ್ಮೇಷನ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ಗಳು ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ವೀಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ಆ್ಯಂಡ್ ಯಾರಾದರೂ ಸಿಂಗಲ್ ಆಗಿದ್ದರೆ ಅವರಿಗೆ ಪ್ರಸ್ತುತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಟೇಕ್ ಕೇರ್, ಬಾಯ್.